ನಮಸ್ತೆ. ನಾನು ಈ ದಿನ ಗುರುಗ್ರಹದ ಗುಣ ಹೇಳ್ತೇನೆ. ನಿಮ್ಮ ಹೆಸರಿನಲ್ಲಿ CGLS ಅಕ್ಷರಗಳಿದ್ದರೆ ಗುರುಗ್ರಹದ ಗುಣಗಳು ಬರುತ್ತದೆ. ಅಥವಾ ನಿಮ್ಮ ಡೇಟ್ 3, 12, 21, 30 ಇದ್ದರೆ ಗುರುಗ್ರಹ ಆಗಿರುತ್ತದೆ. ಗುರುಗ್ರಹದ ಬಣ್ಣ ಹಳದಿ, ಚಿನ್ನ, ಲೋಹ. ಇದು ನಿಮ್ಮ ಜಾತಕದಲ್ಲಿ ನೋಡಿಕೊಳ್ಳಿ. ಕರ್ಕ ರಾಶಿಯಲ್ಲಿ ಗುರು ಇದ್ದರೆ ಉಚ್ಚವಾಗಿರುತ್ತಾನೆ. ಧನುವಿನಲ್ಲಿ ಇದ್ದರೆ, ಧನುಸ್ಸು ರಾಶಿಯಲ್ಲಿ ಇದ್ದರೆ ಮೂಲ ತ್ರಿಕೋನ ಅಂದರೆ 50-50% ನಾವು ಹೇಳೋ ಗುಣಗಳಲ್ಲಿ ಬರುತ್ತದೆ. ಮಕರದಲ್ಲಿ ನೀಚ ಆಗಿರುತ್ತಾನೆ. ಅಂದರೆ ಗುರುಗ್ರಹ ಒಳ್ಳೆಯ ಗುಣ ಒಂದು 50% ಅಷ್ಟೇ ಬರುತ್ತದೆ ಮೂಲ ತ್ರಿಕೋನದಲ್ಲಿ. ಮಕರದಲ್ಲಿ 25% ಬರುತ್ತದೆ. ನೀಚ ಆಗಿರೋದ್ರಿಂದ ಸ್ವಲ್ಪ ಶಾಂತಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಗುರುವಿನ ಆರಾಧನೆ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗ್ಬೋದು, ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ, ದತ್ತಾತ್ರೇಯ ಅವರ ಜಪ ಮಾಡೋದು, ಪೂಜೆ ಮಾಡಿದ್ರೆ ಒಳ್ಳೆಯದು. ಅಥವಾ ಓಂ ಹರ ಹರ ಮಹಾದೇವ್, ಓಂ ನಮೋ ನಾರಾಯಣಾಯ ಇದನ್ನು ದಿನವೂ ಅಥವಾ ಗುರುವಾರ 108 ಸಲ ಜಪ ಮಾಡುತ್ತಾ ಬಂದರೆ ಗುರುವಿನ ಕರುಣೆ, ಅವರ ಆಶೀರ್ವಾದ ನಿಮಗೆ ಸಿಗುತ್ತದೆ. ಚಂದ್ರ, ರವಿ, ಕುಜ ಗುರುವಿಗೆ ಮಿತ್ರರಾಗಿರ್ತಾರೆ. ಶನಿ ಸಮ, ಶುಕ್ರ ಮತ್ತು ಬುಧ ಶತ್ರುಗಳಾಗಿರ್ತಾರೆ. ಗುರು ನಿಮಗೆ ಆಕರ್ಷಕ ವ್ಯಕ್ತಿತ್ವವನ್ನು ಕೊಡುತ್ತಾನೆ. ಬಹು ಭಾಷೆಗಳನ್ನು ಕಲಿಸುತ್ತಾನೆ. ಅಂದರೆ ಇಂಟ್ರೆಸ್ಟ್ ಇರುತ್ತೆ ತುಂಬ ಭಾಷೆಗಳು ಕಲಿಯೋದು. ಉತ್ತಮ ಶಿಕ್ಷಣವನ್ನು ಕೊಡುತ್ತಾನೆ. ಒಳ್ಳೆ ಎಜುಕೇಟೆಡ್ ಆಗಿರ್ತೀರಾ. ಅದರಿಂದ ಮತ್ತು ಒಳ್ಳೆ ಸಂತಾನ ನಿಮಗೆ ಸಿಗುತ್ತದೆ. ಗೌರವ, ನಾಯಕತ್ವ ಗುಣ ನಿಮಗೆ ಕೊಡುತ್ತಾನೆ. ಆದರೆ ಸ್ವಲ್ಪ ದಪ್ಪಗಿರ್ತೀರಾ, ಜೋರು ಮಾತು ಆಡ್ತೀರಾ. ಗುರು ಸ್ಟ್ರಾಂಗ್ ಇದ್ದರೆ, ಅಂದರೆ ಲಗ್ನದಲ್ಲಿ ಇದ್ದರೆ ಈ ಥರ ನಿಮ್ಮ ವ್ಯಕ್ತಿತ್ವ ಇರುತ್ತದೆ. ನೀವು ತುಂಬ ಅದೃಷ್ಟವಂತರೂ ಆಗಿರ್ತೀರ. ವಿಶಾಲ ಮನೋಭಾವನೆ ಇರುತ್ತದೆ. ಬೇರೆಯವರಿಗೆ ಹೆಲ್ಪ್ ಮಾಡೋ ನೇಚರು ಇರುತ್ತದೆ. ಆದರೆ ಸ್ವಲ್ಪ ಸ್ವಾರ್ಥ ಗುಣವನ್ನು ಕೊಡುತ್ತಾನೆ. ಪ್ರಕೃತಿ ಪ್ರಿಯರು, ಪ್ರಾಣಿ ಪಕ್ಷಿ ಮಕ್ಕಳನ್ನು ತುಂಬ ಇಷ್ಟಪಡ್ತೀರಾ. ನೀವು ಕೆಲಸ ಮಾಡೋದಾದರೆ ಒಳ್ಳೆಯ ಉದ್ಯೋಗವನ್ನು ಪಡೆಯಬಹುದು. ಟೀಚರ್ ಆಗ್ಬೋದು, ಪ್ರೊಫೆಸರು, ಲಾಯರು, ಮೆಡಿಕಲ್ಲು ಅಥವಾ CA ಮಾಡ್ಬೋದು. ಬ್ಯಾಂಕಿಂಗು, ಸಿಹಿ ವಸ್ತುಗಳ ವ್ಯಾಪಾರ, ಚಿನ್ನ ಬೆಳ್ಳಿ ವ್ಯಾಪಾರ, ಒಳ್ಳೆಯ ಕೆಲಸಗಳು ನೀವು ಮಾಡ್ತೀರಾ. ರಾಜಕೀಯಕ್ಕೆ ಹೋದರೂ ಇರುತ್ತದೆ. ಗುರುವಾರ, ಮಂಗಳವಾರ, ಶುಕ್ರವಾರ ಒಳ್ಳೆಯ ದಿನಗಳು ಇರುತ್ತದೆ. ಹಳದಿ ಕಲರ್ ನೀವು ಹಾಕ್ಕೊಂಡ್ರೆ ಒಳ್ಳೆಯದು. ಬಿಳಿ ಅಥವಾ ಪರ್ಪಲು, ಹಸಿರು. ಪುಷ್ಪರಾಗ ಕೈಗೆ ಹಾಕ್ಕೊಂಡ್ರು ಹರಳು, ಕ್ಯಾಟ್ ಐಸು ಹಾಕೋಬೋದು, ಅಮೆಥಿಸ್ಟ್ ಹಾಕೋಬೋದು. 3, 12, 21, 30, 39, 48, 57, 66, 75 ವರ್ಷಗಳಲ್ಲಿ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ. ನಿಮಗೆ ಆರೋಗ್ಯ ಸಮಸ್ಯೆ ಬಂದರೆ ಸ್ವಲ್ಪ ಹೊಟ್ಟೆ ನೋವು ಬರಬಹುದು, ತಲೆನೋವು, ಕಣ್ಣು ಅಥವಾ ಹಲ್ಲು ನೋವು ಬರಬಹುದು. ಜ್ವರ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಬರಬಹುದು. ಅಥವಾ ಸ್ವಲ್ಪ ಬೆನ್ನು ನೋವು, ಮಂಡಿ ನೋವು, ಸಕ್ಕರೆ ಕಾಯಿಲೆನೂ ಬರಬಹುದು. ಆಕ್ಸಿಡೆಂಟುಗಳು ಆಗ್ಬೋದು, ಚಿಕಿತ್ಸೆ ಆಗ್ಬೋದು. ಸ್ವಲ್ಪ ಕೇರ್ ತಗೊಳ್ಳಿ ನಿಮ್ಮ ಹೆಲ್ತ್ ಬಗ್ಗೆ. ವ್ಯಾಯಾಮ ಮಾಡಿ, ಒಳ್ಳೆ ಹಣ್ಣು, ಹಸಿರು ತರಕಾರಿ ಜಾಸ್ತಿ ಸೇವಿಸಿ, ನೀರು ಕುಡಿಯಿರಿ. ಗುರುಗಳನ್ನು ನಂಬಿ, ಇದರಿಂದ ಎಲ್ಲ ಒಳ್ಳೆಯದಾಗುತ್ತದೆ. ಪೂರ್ವ ಉತ್ತರ ದಿಕ್ಕು ನಿಮಗೆ ತುಂಬ ಒಳ್ಳೆಯದು.